ಇದು ಫಿಲಿಪೈನ್ಸ್ಗೆ ಹೋಗಿದ್ದಾ? ಈ ಕೆಳಗಡೆ ಫಿಲಿಪೀನ್ಸು. ಓಹೋ ಸೂಪರ್ ಬೈ. ನೀವು ಇಂಟರ್ನ್ಯಾಷನಲ್ ಲೆವೆಲ್ಲಾ? ಶ್ರೀಲಂಕನ್ ಚಾಂಪಿಯನ್ ನಾನು 2004 ನೋಡಿ. ಎಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮೋಟೋಕ್ರಾಸ್ ಚಾಂಪಿಯನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬೈಕರ್ಸ್ಗಳು ಬಂದರೆ ಹಬ್ಬ ಮಾಡಿ ಹೋಗ್ಬಿಡ್ತಾರೆ. ಜಿಂತಾತ ಚಿತ ಚಿತ ಜಿಂತಾತ ಭಾರತಾಂಬ ನಿನ್ನ ಜನ್ಮ. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೋಯ್ತಾ ಇದ್ವಿ ಗುರು. ನಮ್ದೆಲ್ಲ ಹೆಂಗೆ ಅಂದರೆ ಗಾಂಧೀಜಿಗೆ ಜೈ, ನೆಹರುಗೆ ಜೈ, ಸುಭಾಷ್ ಚಂದ್ರ ಬೋಸ್ಗೆ ಜೈ ಅನ್ನೋದು, ಗ್ಯಾಪಲ್ಲಿ ಕನ್ನಡ ಮಾಸ್ಟರ್ಗೆ ಜೈ, ಹಿಂದಿ ಮೇಡಮ್ಗೆ ಜೈ. ಯಾರು ಹೋಗಿದ್ರು ಅಂತ ಗೊತ್ತಾಯ್ತಾ ಇರಲಿಲ್ಲ. ಅಯ್ಯೋ ಒಬ್ಬ ನಾಯಿ ಹೋದೆ. ಇಂಡಿಪೆಂಡೆನ್ಸ್ ಡೇ ದಿನನೂ ನಾಯಿ ಹೋದೆ. ನಮಗೆ ರೋಡಲ್ಲೇ ಹೋದೆ. ಆ ದಿನಗಳೆಲ್ಲ ಬರಲಾಗರು. ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಗಂಟ್ಲೆಲ್ಲ ಊಷ್ಟಾಗ್ಬಿಟ್ಟಿರೋದು. ನಾವು ಸ್ಕೂಲಲ್ಲಂತೂ ಹೆವಿ ಆಟಗಳು. ಅಯ್ಯೋ ಸ್ಕೂಲವ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆಲ್ಲ ರೀಕಾಲ್ ಆಗುತ್ತೆ. ಒಟ್ಟು ತರಲೆ ನನ್ನ ಮಗ. ನಾನಂತೂ ಎಲ್ಲ ನಾಯಿ ಹೊಡ್ದಂಗೆ ಹೊಡಿಯೋರು. ಅಂದರೆ ನಾನು ಹಿಂಗೆ ಹೋಗಿದ್ದು. ಆ ರೂಟ್ ಇರೋದು ಹಿಂಗೇನೆ. ನಾನು ಹೇಳ್ದೆ ಗೊತ್ತಾ ಅವಾಗ ಇಲ್ಲಿಗೆ ಬರೋ ರೂಟು ಸಾಕಾದಾಗೈತೆ ಅಂತ. ಮಟ್ಟಕ್ಕೆ ಕಾರ್ ಹೋಯ್ತು ನೋಡ್ರಿ. ಸೂಪರ್ ಸ್ಪೋರ್ಟ್ಸ್ ಬೈಕ್ಗಳು ಎತ್ಕೊಂಬಂದ್ರೆ ಹೆವಿ ಮಜಾ ಮಾಡ್ಬೋದು ನೋಡ್ರಿ. ಅಷ್ಟೇ. ನನ್ನ ಮಕ್ಕಳು ಆಟ ಆಡ್ಕೊಂಡು ಹೋಗ್ತಾರೆ ಇಲ್ಲಿ. ಅವ್ರಿಗೆ ಹೆಂಗೆ ಗೊತ್ತು ನಮ್ಮದು ರೋಡ್ ಇದೆ ಯಾವನ್ ಮಾತಾನೆ ನನಗೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಒಂದು ಬಿಡಿ ಸೇದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಚೆನ್ನಾಗಿದೆ ಗುರು. ನೀವು ಹೊಡಿತಾನೆ ಇರ್ಬೋದು. ಅಯ್ಯೋ ಡಬಲ್ ಮೀನಿಂಗು ಸರ್. ನೋಡ್ರಿ ಹೆಂಗೆ ಇದು ರೂಟು. ಚಿತ ಜಿಂತಾತ. ಎಲ್ಲೂ ಒಂದೂ ಹೋಟ್ಲಿಲ್ಲ ಗುರು ಇಡ್ಲಿ ತಿನ್ನೋಣ ಅಂದರೆ. ಥರ ಡಿವೈಡರ್ ರೋಡ್ ಇದು ಕುಡಿದ್ರೆ ಚೆನ್ನಾಗಿರೋದು. ಭಯ ಇರ್ತಾ ಇರಲಿಲ್ಲ. ಅಲ್ಲಿ ರೈಟ್ ಸೈಡಲ್ಲಿ ಯಾವುದೋ ಹೋಟ್ಲ್ ಇರಂಗೈತೆ. ನೋಡೋಣ ತಡಿಗುರು ಏನಾದರೂ ಸಿಗಬಹುದಾ ಅಂತ. ಇದೆಲ್ಲ ನಿಮ್ಮದೇನಾ? ಅಯ್ಯೋ ಸರ್ಟಿಫಿಕೇಟ್ಸ್ ಎಲ್ಲ ಇದೆಯಲ್ಲ ಬೈ. ನೋಡಿ ಇವರು ಮೋಟೋಕ್ರಾಸ್ ಚಾಂಪಿಯನ್ ಅಂತೆ. ಇಂಟರ್ನ್ಯಾಷನಲ್ ಲೆವೆಲ್ಲಾ? ಶ್ರೀಲಂಕನ್ ಚಾಂಪಿಯನ್ ನಾನು 2004 ನೋಡಿ. ಎಲ್ಲಿ ಓಹೋ ಇದು ಶ್ರೀಲಂಕಾ ಚಾಂಪಿಯನ್ಶಿಪ್ಪು. ಓ ನೋಡಿ ಸ್ನೇಹಿತರೆ. ಹಾಂ ಬೈ ನೀವೇನಾ? ಹೌದಾ? ಸೈಯದ್ ರೆಹಮಾನ್ ಅಲ್ಲ? ಓ ಸೂಪರ್ ಬೈ ನೀವು. ಅಲ್ಲಿ ಓಹೋ
ಬೈ ಇವಾಗ ಮಾಡ್ತಾ ಇಲ್ವಾ? ನಿಲ್ಲಿಸ್ಬಿಟ್ಟಿದ್ದೀರಾ ಈಗ? ಓ ಬೈ ಇದೆಲ್ಲ ನಿಮ್ಮದೇ ಫೋಟೋಸು? ಓಹೋ ಅಯ್ಯೋ ಅಯ್ಯೋ ಸಖತ್ತಾಗಿದೆ ಬೈ. ನಾನು ನೋಡೇ ಇಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ನೋಡಿ ಸ್ನೇಹಿತರೆ, ಸೈಯದ್ ರೆಹಮಾನ್ ಅಂತ ಇವರು ಮೋಟೋಕ್ರಾಸ್ ಚಾಂಪಿಯನ್ನು. ಫಿಲಿಪೀನ್ಸ್ ಫೋಟೋ. ಇದು ಫಿಲಿಪೈನ್ಸ್ಗೆ ಹೋಗಿದ್ದಾ? ಈ ಕೆಳಗಡೆ ಫಿಲಿಪೀನ್ಸು. ಓಹೋ ಸೂಪರ್ ಬೈ. ನೀವು ಯಾವ ಬೈಕ್ ಬೈ ರೈಡ್ ಮಾಡ್ತಾ ಇದ್ದು ನೀವು? ಮೋಟೋಕ್ರಾಸ್ ಬೈಕು. ಮೋಟೋಕ್ರಾಸ್ ಬೈಕಾ? ಮೋಟೋಕ್ರಾಸ್ ಬೈಕು. ಹಾಂ 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 ಅದು ಹಾಂ ಓಕೆ ಓಕೆ ಓಕೆ. ಇದೆಲ್ಲ ತಿರ್ಗಾ ವಿನ್ ಆಗಿದ್ದು. ಹಾಂ ಹಾಂ 11 years ಬಿಟ್ಬಿಟ್ಟು ತಿರ್ಗಾ ರೇಸ್ಗೆ ಹೋಗೋದು, ತಿರ್ಗಾ ಫಸ್ಟ್ ಮಾಡಿದೆ. ತಿರ್ಗಾ ಫಸ್ಟ್ ಮಾಡಿ 10-11 years ಬಿಟ್ಟು. ಹೌದು ಬೈ. ನೋಡ್ರಿ ಕಪ್ಗಳೆಲ್ಲ ಹೆಂಗಿದೆ ಫುಲ್ ಎಲ್ಲ. ಬೈ ಅದ ಟಿ ವಿ ಎಸ್ ಕಪ್ ಇರೋಂಗಿದೆ. ಹೌದು. ಓ ಸ್ಪಾನ್ಸರ್ MNF. ಹಾಂ ಇದು ಶ್ರೀಲಂಕಾದು. ಶ್ರೀಲಂಕಾದಾ? ಫಾಕ್ಸಿಲ್ದು. ಹಾಂ ಸೂಪರ್ ಬೈ. ನೈಸ್ ಮೀಟಿಂಗ್ ಯು ಬೈ. ಹಾಂ ಸುಮ್ಮನೆ ಅಚಾನಕಾಗಿ ಸಿಕ್ಕಿದ್ದು ನೀವು ನನಗೆ. ಜಸ್ಟ್ ಹಂಗೆ ಬಂದೆ ನಾನು. ಬೆಳಿಗ್ಗೆ ರಾತ್ರಿ ನೈಟು 1 o'clock 2 o'clock ಆಯ್ತಲ್ಲ, ಹಾಂ ಸ್ವಲ್ಪ ಬೆಳಿಗ್ಗೆ ತಿರ್ಗಾ ಹೋಗ್ಬಿಟ್ಟಿದೆ. ಹಾಂ ಆಮೇಲೆ ಹಾಗೆ ಚಿಕನ್ ಮಟನ್ ಶಾಪ್ ಇದೆ ನಂದೆ. ಹೌದಾ? ಅಲ್ಲಿ ನಾನು ಓನಾಗಿ ಬಂದ್ಬಿಡೋದು ಅಷ್ಟೇ. ಓ ಅಲ್ಲಿಂದ ಇಲ್ಲಿ ಬರುತ್ತೆ. ಹಾಂ ಮಾಡ್ಕೊಂಡೆ ಫ್ರೆಶ್ ಇರಲಿ ಅಂತ. ಹೌದು ಹೌದು ಹೌದು. ಫ್ರಿಜ್ ಗಿರಿಜ್ ಇಲ್ಲ, ಹಾಂ ಫ್ರೆಶ್ ಇರಲಿ ಅಂತ ಹೇಳ್ಬಿಟ್ಟು. ಸೂಪರ್ ಬೈ. ನೋಡಿ ಸ್ನೇಹಿತ, ಅದೇ ಟ್ಯಾಲೆಂಟ್ಗಳು ಎಲ್ಲೆಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ ಗುರು. ಇಂಟರ್ನ್ಯಾಷನಲ್ ಚಾಂಪಿಯನ್ ನೋಡ್ರಿ ಇವರು. ಏನಿಲ್ಲ, ನಮ್ಗೆ ಏನು ಗೊತ್ತಾ, ನಾನು ಮಾಡಿದ್ದು ಫ್ರೆಶರು. ಹಾಂ ಓಪನ್ ಆಗಿ ನಾನು ಮಾಡ್ತಾ ಇರೋದು. ಹಾಂ ಕೆಲಸವ್ರು ಹೆಂಗೆ ಅಂದರೆ ಒಂಥರ ನಮ್ಮವ್ರ ಥರ, ಏನು ಯಾರು ಕೆಲಸಕ್ಕೆ ಬರಬೇಡಿ, ನಮ್ಮದು ಅಂತ ತಿಳ್ಕೊಂಬೇಡಿ ಅಂತ. ಹೌದು. ಹಾಂ ಅದಕ್ಕೇನು ಜಾಸ್ತಿ ಹೇಳ್ರೆ, ಇದೇನು ಏನು ಮಾಡಿದ್ದೀನಿ ಎಲ್ಲ ನನ್ನ ಕನ್ಸೆಪ್ಟಲ್ಲಿ ಮಾಡಿದ್ದೀನಿ. ಫುಡ್ಡು ಅಷ್ಟೇ, ನನಗೆ ಇಷ್ಟಪಡೋದಂತೆ ಫುಡ್ ಮಾಡ್ತಾ ಇದ್ದೀನಿ. ಅದ ಸೂಪರ್ ಬೈ. ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ. ದುಡಿಬೇಕಂತಲ್ಲ, ದೇವ್ರ ದಯಿಂದ ಎಲ್ಲ ಚೆನ್ನಾಗಿದೆ, ನಾನು ದೇವ್ರು ಕೊಟ್ಟವನೇ. ಬಟ್ ಏನಂದರೆ ಇದೇ ಥರ ಒಂದು ನೇಮ್ಗೋಸ್ಕರ ಮಾಡಿದ್ದೇನೆ, ಚೆನ್ನಾಗಿ ಹೆಸರಾಗಬೇಕು ಅಂತ. ನೋಡಿ ಇಷ್ಟು ದೂರ ಏನಕ್ಕೆ ಮಾಡಬೇಕು? ಹೌದೌದು. ಪ್ರಾಪರ್ಟಿ ಓನ್ ಪ್ರಾಪರ್ಟಿನಾ? ನೋಡಿ ಸ್ನೇಹಿತರೆ, ನೀವು ಬಂದರೆ SK ತಾಜ್ ಹೋಟೆಲ್ ಅಂತ, ಇಲ್ಲಿ ಬಂದರೆ ನೀವು ಒಬ್ಬ ಇಂಟರ್ನ್ಯಾಷನಲ್ ಮೋಟೋಕ್ರಾಸ್ ರೈಡರ್ನ ಮೀಟ್ ಮಾಡ್ತೀರಾ. ಹಂಗೆ ಅವ್ರ ಹೋಟ್ಲಲ್ಲಿ ಊಟ ಮಾಡ್ಬೋದು ನೋಡಿರಿ. ಅವ್ರದ್ದೇ ಓನ್ ಅಂತೆ, ಮತ್ತು ಅವ್ರದ್ದು ಚಿಕನ್ ಶಾಪ್ ಇದೆಯಂತೆ. ಎಲ್ಲ ಫ್ರೆಶ್ ಆಗಿ ಮಾಡಿ ಸಕಾಲಾಗಿ ಇಟ್ಟಿದ್ದಾರೆ. ಬಟ್ ನಮ್ಮ ಅದೃಷ್ಟ ಬೆಳಿಗ್ಗೆ ಟಿಫನ್ ಇಲ್ಲ ನಮಗೆ. ಓಕೆ ಬೈ, ಥ್ಯಾಂಕ್ ಯು ಬೈ. ನಮ್ಮದೇ ಫೋನಾಗೆ ಒಂದು ನಮಾಜಿ ಮಾಡೋಕ್ಕೆ ಒಂದು ಸಿದ್ಧ ಮಾಡ್ಕೊಂಡಿದ್ದೀವಿ. ಹೌದಾ? ಇಲ್ಲ? ಓಕೆ ಓಕೆ. ಹಾಂ ಸೊ ಇದೆಲ್ಲ ನಿಮ್ಮದೇ ಪ್ರಾಪರ್ಟಿ ಹೆಂಗಂದ್ರೆ? ಹಾಂ ಸೂಪರ್ ಬೈ. ರೂಟ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಬೈಕ್ ಎತ್ಕೊಂಡ್ಬಂದಿದ್ದು. ಹಾಂ ಹೇಳಿದ್ದು ನಾನು, ನನ್ನ ಬೈಕ್ ಇನ್ನೂ ಬಂದಿಲ್ಲ. ಹಾಂ ಹೇಳಿಲ್ಲ ಯಾರಿಗೂ. ತುಂಬ ಬರ್ತಾರೆ ಅಂದರೆ ಫುಲ್ ಬಿಸಿ ಆಗ್ಬಿಡುತ್ತೆ. ಹುಡುಗರೆಲ್ಲ ಈಗ ಹೊಸದು. ಹಾಂ ಫುಲ್ ಕೊಟ್ಬಿಟ್ರೆ ಹೌದು ಆಗ್ಬಿಟ್ರೆ ಹಾಂ, ಆಮೇಲೆ ಅದಕ್ಕೋಸ್ಕರ ಮಾಡಿ 18 people ಇದ್ದಾರೆ, ಇನ್ನು. ಹೌದಾ? 18 ಜನ ಇದ್ದಾರೆ. ಓ ಸೂಪರ್ ಬೈ. ಮಾಡಿ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಾವು ಬರ್ತೀವಿ. ಥ್ಯಾಂಕ್ ಯು ಬೈ. ಇದಕ್ಕೆ ಗುರು ಹೇಳೋದು ಟ್ರಾವೆಲ್ ಮಾಡಬೇಕು ಅಂತ. ನೋಡ್ರಿ, ಟ್ರಾವೆಲ್ ಮಾಡಿದ್ರೆ ನಾವು ಯಾರನ್ನ ಮೀಟ್ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ, ಯಾರಾದರೂ ಸಿಗ್ತಾ ಇರ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಮೋಟೋಕ್ರಾಸ್ ರೈಡರ್ ಅಂತೆ ಗುರು. ಯಪ್ಪ ಎಷ್ಟು ಸಿಂಪಲಾಗಿ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಇದೆ. ಶ್ರೀಲಂಕಾದು, ಫಿಲಿಪೈನ್ಸ್ದು ಎಲ್ಲ ಇದೆ. ಸಿಂಪಲಾಗಿ ಒಂದು ನೋಡ್ರಿ, ಅವ್ರದ್ದೇ ಪ್ರಾಪರ್ಟಿಲಿ ಹೋಟ್ಲು ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟವ್ರೆ. ಮನ್ಸಿಗೆ ಇನ್ನೇನು ಬೇಕು ಗುರು, ಆಸೆ ಎಲ್ಲ ತೀರ್ಸ್ಕೊಂಡು ಲಾಸ್ಟಿಗೆ ಒಂದು ಸಲ ಈ ಥರ ಸೆಟ್ಲ್ ಆಗ್ಬಿಡ್ಬೇಕು. ಖುಷಿ ಆಯಿತು ಮೀಟ್ ಮಾಡಿ. ಈಗ ನಾವು ನಮ್ಮ ದಾರಿಯನ್ನು ಹಿಡಿಯೋಣ. ನೋಡ್ರಿ, ಜೈ ಕರ್ನಾಟಕ ಮಾತೆ ಅಂತ ಹಾಕವ್ರೆ. ಅದು ಗುರು ಅಭಿಮಾನ ಅಂದರೆ. ಇಂಡಿಪೆಂಡೆನ್ಸ್ ಡೇ ದಿನ ಒಳ್ಳೆ ಮನುಷ್ಯನ ಮೀಟ್ ಮಾಡಿದ್ವಿ ನೋಡ್ರಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಷ್ಟೊಂದು ಜನ ಅವ್ರಿಗೆ ಮಕ್ಕಳು. ಯಾರೇನೋ ಹೊಗೆ ಕೃಷ್ಣ ಅಲೇ. ನೋಡ್ರಿ, ಅವ್ರು ಹೇಳ್ತಾಯಿದ್ರು, ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಹೇಳಿಲ್ಲ. ಫ್ರೆಂಡ್ಸ್ ಎಲ್ಲ ಬಂದರೆ ಫುಲ್ ಎಲ್ಲ ರಶ್ ಆಗ್ಬಿಡುತ್ತೆ, ಬಿಸಿ ಆಗ್ಬಿಡುತ್ತೆ. ಹೋಟ್ಲು ಇವಾಗ ತಾನೇ ಓಪನ್ ಮಾಡಿದ್ದೀನಿ, ಹುಡುಗರಿಗೆಲ್ಲ ಇನ್ನೇನು ಗೊತ್ತಿಲ್ಲ, ಸ್ವಲ್ಪ ನಿಧಾನಕ್ಕೆ ಹೇಳೋಣ ಅಂತ. ಅವರೆಲ್ಲ ಸರ್ಕಲ್ ದೊಡ್ಡದಾಗಿರುತ್ತೆ ಗುರು. ಅಯ್ಯೋ, ನಮ್ಮ ಸರ್ಕಲಲ್ಲಿ ಗಲಾಟೆ. ಅದು ಈ ರೂಟ್ ಬೇರೆ ಸಖತ್ತಾಗೈತಾ. ಬೈಕರ್ಸ್ಗಳು ಬಂದರೆ ಹಬ್ಬ ಮಾಡಿ ಹೋಗ್ಬಿಡ್ತಾರೆ.
ಸ್ಪೋರ್ಟ್ ಮೂಡ್ಗೆ ಹಾಕೊಂಬಿಟ್ರೆ ನಮ್ಮ ಅಜ್ಜಿ ಆ ಗ್ರಂಟಿಗೆ ನಮ್ಮ ಕೈಯೂ ನಿಲ್ಲಲ್ಲ, ನಮ್ಮ ಮೈಂಡು ನಿಲ್ಲಲ್ಲ. ಇಲ್ಲೇ ಓಡಿಸ್ಕೊಂಡಿರ್ಬೇಕು ಅನ್ನಿಸ್ತೈತೆ. ವೆಹಿಕಲ್ಸ್ ಇಲ್ಲ ಜಾಸ್ತಿ, ರೋಡ್ ಚೆನ್ನಾಗೈತೆ. ಒಂದೇ ಒಂದು ಬೇಜಾರೇನೆಂದರೆ ಡಿವೈಡರ್ ಇದ್ದರೆ ಚೆನ್ನಾಗಿರೋದು. ನೋಡ್ರಿ ಈ ಥರ ಜಾಣ್ ನನ್ನ ಮಕ್ಕಳು ಹೋಗೋ ಸೈಡ್ಗೆ ಈಗ ಬಿಡು. ಮಜಾ ಅಂದರೆ ಏನು ಗೊತ್ತಾ, ಪಾಪ ಅವ್ರು ಮೋಟೋ ಕ್ರಾಸ್ ಚಾಂಪಿಯನ್ ಅಂತಲೇ ಗೊತ್ತಿಲ್ಲ ನನಗೆ. ನಂದು ಯೂಟ್ಯೂಬ್ ಚಾನಲ್ ಇದೆ ಬೈ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಇಸ್ಕೊಂಡು ನಾನೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ. ಆಮೇಲೆ ಗೊತ್ತಾಯಿತು ಅವರು ಮೋಟೋ ಕ್ರಾಸ್ ಇಂಟರ್ನ್ಯಾಷನಲ್ ಲೆವೆಲ್ ಮೋಟೋ ಕ್ರಾಸ್ ಚಾಂಪಿಯನ್ ಅಂತ. ಗುರು ನನಗೆ ಎಷ್ಟು ಪ್ರೌಡ್ ಅನ್ನಿಸ್ತೈತೆ ಗೊತ್ತಾ, ಒಬ್ಬರು ಇಂಟರ್ನ್ಯಾಷನಲ್ ಲೆವೆಲ್ ಮೋಟೋ ಕ್ರಾಸ್ ಚಾಂಪಿಯನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ಖುಷಿ ಆಯ್ತೈತೆ. ಪಾಪ ಮನುಷ್ಯ ಎಷ್ಟು ಸಿಂಪಲ್ ಮನುಷ್ಯ ಅಂದರೆ ಡೌನ್ ಟು ಅರ್ತು. ಅವ್ರು ನೋಡಿದ್ರೆ ನಮಗೆ ಆ ಹೋಟೆಲ್ ಓನರೇನೋ ಅಷ್ಟೇ ಅನ್ಸೋದು, ಬಟ್ ಅವ್ರು ಹೇಳಿದ್ಮೇಲೆ ಗೊತ್ತಾಗೋದು ಇಲ್ಲ. ಅದೆಲ್ಲ ನಾವು ಅವ್ರು ಹಾಕಿರೋ ಪೋಸ್ಟ್ಗಳೆಲ್ಲ ನೋಡ್ರೆ ಯಾರೋ ಅಂತ ಅನ್ಕೊತೀವಿ. ಸೂಪರ್ ಗುರು.